ನಮಸ್ತೆ ಎಲ್ಲರಿಗೂ. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಇವಾಗ ಸಾಮಾನ್ಯವಾಗಿ ನಾವು ಹೋಟೆಲ್ಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಪಲಾವನ್ನು ತಿಂದರೆ ಏನೋ ಒಂದು ರೀತಿ ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗೆಯೇ ತುಂಬ ಗಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇರುತ್ತಲ್ವಾ. ಸೊ ಅದರಲ್ಲಿ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾರೆ ಮತ್ತು ಆ ಗರಂ ಮಸಾಲವನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ತಾರೆ, ಆ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ನಾವು ನಮ್ಮ ಮನೆಯಲ್ಲೂ ಸಹ ಅದೇ ರೀತಿಯಾಗಿ ಬರುತ್ತೆ. ಬನ್ನಿ ಇವಾಗ ನಾನು ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು 15ರಿಂದ 20ರಷ್ಟು ಸ್ಟಾರ್ ಮೊಗ್ಗನ್ನು ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ಜೀರಿಗೆ ತಗೊಂಡಿದ್ದೀನಿ. 3/4 ಕಪ್ಪಷ್ಟು ಸೋಂಫನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೆಣಸನ್ನು ತಗೊಂಡಿದ್ದೀನಿ. ಒಂದು 5ರಿಂದ 6 ದೊಡ್ಡದಾದಂಥ ಒಂದು ಪೀಸಲ್ಲಿ ಇರ್ತಕ್ಕಂಥ ಒಂದು ಚಕ್ಕೆಯನ್ನು ತಗೊಂಡಿದ್ದೀನಿ, ಪಲಾವ್ ಎಲೆ. ಹಾಗೆ 1 ಸ್ಪೂನಷ್ಟು ನಮಗೆ ಗಸಗಸೆ ಸಹ ಬೇಕಾಗುತ್ತೆ. ಹಾಗೆಯೇ ಒಂದು ದೊಡ್ಡ ಕಪ್ಪಲ್ಲಿ ಧನಿಯಾವನ್ನು ಸಹ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕಲ್ಲು ಅಂತ ಹೇಳ್ತಾರಲ್ಲ ಅದು. ಹಾಗೆಯೇ ಜಾಯಿಕಾಯಿ ತಗೊಂಡಿದ್ದೀನಿ, ಜಾವಿತ್ರಿ ತಗೊಂಡಿದ್ದೀನಿ, ಆ ಸೋಂಫನ್ನು ಆಲ್ರೆಡಿ ತೋರಿಸಿದ್ನಲ್ವ ಅದು, ಮತ್ತು ಏಲಕ್ಕಿಯನ್ನು ತಗೊಂಡಿದ್ದೀನಿ. ಹಾಗೆ ಮಸಾಲೆ ಏಲಕ್ಕಿಯನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಮಸಾಲೆ ಏಲಕ್ಕಿ ಅಂತಲೂ ಸಹ ಕರೀತಾರೆ, ಅಥವಾ ಈ ಒಂದು ಬ್ಲ್ಯಾಕ್ ಏಲಕ್ಕಿ ಅಂತಲೂ ಸಹ ಕರೀತಾರೆ. ಯಾವ ಥರನಾದರೂ ಕೇಳಿದ್ರು ಓಕೆನೆ. ಈ ರೀತಿಯಾಗಿ ಫಸ್ಟು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅದಾದ ನಂತರ ನಾವೇನು ಮಾಡ್ಬೋದು, ಒಂದೊಂದಾಗಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ಈಗ ಮೆಜರ್ಮೆಂಟನ್ನು ಹೇಳ್ತಾ ನಾನು ಹುರಿಯೋದನ್ನು ತೋರಿಸ್ತೀನಿ. ಮೊದಲಿಗೆ ಸ್ಟವನ್ನು ಹತ್ತಿಸ್ಕೊಳ್ಳೋಣ. ಬಾಣಲೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದು ಬೇಡ. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ಹಾಳಾಗ್ಬಿಡುತ್ತೆ, ಬೇಗ ಜಾಸ್ತಿ ದಿನ ಇರಲ್ಲ. ಹಾಗಾಗಿ ಇವಾಗ ಬಿಸಿ ಆಯಿತು. ಬಿಸಿ ಆದ ತಕ್ಷಣವೇ ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ಒಂದು ದೊಡ್ಡ ಕಪ್ಪಿದೆ, 1 ದೊಡ್ಡ ಕಪ್ ಅಳತೆಯಲ್ಲಿ ನಾನು ಧನಿಯಾವನ್ನು ತಗೊಳ್ತಾ ಇದ್ದೀನಿ. ನಾವು ಜೀರಿಗೆಯನ್ನು ತಗೊಂಡಿದ್ವಲ್ಲ, ಆ ಜೀರಿಗೆ ಕಪ್ಪಲ್ಲಿ 3 ಕಪ್ಪಷ್ಟು ಇದು ಧನಿಯಾ ಬರುತ್ತೆ. ಅದೇ ಕಪ್ ಮೆಜರ್ಮೆಂಟ್ ಬೇಕು ಅಂತ ಹೇಳಿದ್ರೆ, ಇವಾಗ ನಾನು ದೊಡ್ಡ ಕಪ್ ಅಂತ ಹೇಳಿದೆ, ಬಟ್ ಇದು 3 ಕಪ್ಪಷ್ಟು ಅಳತೆಯಲ್ಲಿ ಧನಿಯಾ ಮೆಜರ್ಮೆಂಟಲ್ಲಿ ಬರುತ್ತೆ. ಹಾಗಾಗಿ ಕಪ್ಪಿನ ಅಳತೆಯಲ್ಲಿ ತಗೊಳ್ಳೋದಾದರೆ ಆ ರೀತಿ ತಗೊಳ್ಳಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನೂ ತೊಂದರೆ ಆಗಲ್ಲ. ಇವಾಗ ಯಾವುದ್ಯಾವುದನ್ನು ಸ್ವಲ್ಪ ಹೆಚ್ಚು ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳೋದು ಅಷ್ಟೇ. ಇವಾಗ ಧನಿಯಾ ಸ್ವಲ್ಪ ಒಂದು 3 ಅಳತೆಯಲ್ಲಿ ಬೇಕಾಗುತ್ತೆ. ಹಾಗಾಗಿ ಇದನ್ನು ನಾವು ಜಾಸ್ತಿಯನ್ನು ತಗೊಂಡಿದ್ದೀವಿ. ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಮತ್ತು ಇದರಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ಮತ್ತು ಬೇಗ ಏನಾದರೂ ಹುರಿದ್ರೆ, ಜಾಸ್ತಿ ಫ್ಲೇಮನ್ನು ಏನಾದರೂ ಯೂಸ್ ಮಾಡಿಕೊಂಡ್ರೆ ಅದು ಹಸಿ ವಾಸನೆ ಕೂಡ ಹೋಗೋದಿಲ್ಲ, ಮತ್ತು ಬೇಗ ಸೀದೋದಂಗೆ ಆಗುತ್ತೆ. ಸೀದೋದಂಗೆ ಏನಾದರೂ ಆದರೆ ಅದ್ರ ಫ್ಲೇವರ್ ಕೂಡ ಹಾಳಾಗ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಹುರ್ಕೊಳ್ಳಿ. ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ಪನ್ನು ಮಾಡಬೇಡಿ. ಇವಾಗಿದು ರೆಡಿಯಾಗಿದೆ. ಈ ಥರ ಚಿಟಪಟ ಅಂತ ಸೌಂಡ್ ಬರುತ್ತಲ್ಲ, ಈ ರೀತಿ ಆದಾಗ ತೆಗಿರಿ. 1-2 ಕಾಳುಗಳು ಕಪ್ಪು ಸಹ ಆಗ್ತಾ ಇರುತ್ತೆ, ಅದನ್ನು ನೋಡಿ ತೆಗಿರಿ. ನಾನು ಪಕ್ಕದಲ್ಲಿ ಒಂದು ತಟ್ಟೆಯನ್ನು ಇಟ್ಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾರೋದಕ್ಕೆ ಹಾಗೆ ಹಾಕ್ಬಿಡಿ, ಯಾಕಂದರೆ ನಾವು ಪೌಡರ್ನ ಬಿಸಿ ಇದ್ದಾಗ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಇದನ್ನು ಹುರ್ಕೊಂಡಾಯಿತು. ಇದಾದ ನಂತರ ನಾನು ಇವಾಗ ಜೀರಿಗೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಯಾವುದನ್ನೇ ಹುರಿಬೇಕಾದ್ರೂ ಸಹ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಜಾಸ್ತಿ ಫ್ಲೇಮ್ ಬೇಡ, ಟೇಸ್ಟೇ ಹಾಳಾಗ್ಬಿಡುತ್ತೆ. ಇವಾಗ 1 ಕಪ್ಪು ಜೀರಿಗೆ ಹಾಕ್ಕೊಂಡಿದ್ದೀನಿ, 3/4 ಕಪ್ಪಷ್ಟು ಸೋಂಫು ಹಾಕ್ಕೊಂಡಿದ್ದೀನಿ, 1/4 ಕಪ್ಪಷ್ಟು ಅಂದರೆ ಸ್ಪೂನಲ್ಲಿ ಹೇಳೋದಾದರೆ 2 ಟೇಬಲ್ ಸ್ಪೂನ್ ಬರುತ್ತೆ. ತುಂಬ ಮೆಣಸನ್ನು ಹಾಕ್ಬಿಟ್ರೆ ತುಂಬ ಖಾರ ಅಂತ ಅನಿಸುತ್ತೆ, ಫ್ಲೇವರ್ ಹಾಳಾಗ್ಬಿಡುತ್ತೆ. ತುಂಬ ಖಾರ ಇದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರೋ ತನಕ, ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನೀಟಾಗಿ ಹುರ್ಕೊಳ್ಳೋಣ. ಇದಿಷ್ಟು ಚೆನ್ನಾಗಿ ಹುರಿದಾದ್ಮೇಲೆ ನಂತರ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲನೂ ಸಹ ಒಂದೇ ಟೈಮಲ್ಲಿ ಹುರಿಬೋದ್ರಾಗಿರೋದ್ರಿಂದ ಇದು 3 ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೇರೆ ಈ ಚಕ್ಕೆ ಇದೆಲ್ಲ ಸೇರಿಸ್ಕೊಂಡ್ರೆ ಅದು ಬೇಗ ಹಾಳಾಗುತ್ತೆ ಅಂಥೇಳಿ ಅದನ್ನು ನಾನು ಅದು ಉರಿಯೋಕ್ಕಾಗೋದಿಲ್ಲ ಬೇಗ ಅಂಥೇಳಿ ಅದನ್ನು ನಾನು ಸೇರಿಸ್ಕೊಂಡಿಲ್ಲ. ಈಗ ಲಾಸ್ಟಲ್ಲಿ ತೆಗೆಯೋಂಥ ಟೈಮಲ್ಲಿ ನಾನು 1 ಸ್ಪೂನಷ್ಟು ನಾನು ಗಸಗಸೆಯನ್ನು ಸಹ ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆ ಜಾಸ್ತಿ ಹುರಿದ್ರೆ ಕಹಿ ಬರುತ್ತೆ, ಹಾಗೆ ಮೊದಲೇ ಸೇರಿಸ್ಕೊಬಿಟ್ರೆ ಕಹಿ ಬರುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೇನೋ ತೆಗಿತೀನಿ ಅಂತ ಹೇಳೋ ಟೈಮಲ್ಲಿ ಇದನ್ನು ಸೇರಿಸ್ಕೊಳ್ತೀನಿ. ಅದು 3 ಚೆನ್ನಾಗಿ ಫ್ರೈ ಆದ ನಂತರ ತೆಗೆಯೋಂಥ ಟೈಮಲ್ಲಿ ಅದನ್ನು ನಾನು ಸೇರಿಸ್ಕೊಳ್ತೀನಿ ಅಷ್ಟೇ.
ಇವಾಗ ಇದನ್ನು ಸಹ ಹುರಿದಿದ್ದಾಯಿತು ನೀಟಾಗಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ, ಹಾಗೆ ಚಿಟಪಟ ಅಂತ ಸೌಂಡ್ ಬಂದರೆ ಸಾಕಾಗುತ್ತೆ. ಇದಾದ ನಂತರ ಇವಾಗ ಇದನ್ನು ಸಹ ತೆಗಿತೀನಿ. ಸಪ್ರೇಟಾಗಿ ಹುರಿದಿದ್ದೀನಿ ಅಂತ ಸಪ್ರೇಟ್ ಪ್ಲೇಟಲ್ಲಿ ಏನು ಇಟ್ಕೊಳ್ತಿಲ್ಲ, ಎಲ್ಲವನ್ನು ಸಹ ಒಂದೇ ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಸೇರಿಸ್ಕೊಂಡಾದ ನಂತರ ಇವಾಗ ಇಲ್ಲಿ ನಾನು ಚಕ್ಕೆಯನ್ನು ಹುರ್ಕೊಳ್ತೀನಿ. ಫಸ್ಟ್ ಇಲ್ಲಿ ನಾನು ಈ ಮಸಾಲೆ ಏಲಕ್ಕಿ ತಗೊಂಡಿದ್ದನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಹಾಕ್ಕೊಳ್ಳಿ ಸಾಕಾಗುತ್ತೆ. ಹಾಗೆ ಇದು ಮೊಗ್ಗು ಅಂತ ಬರುತ್ತಲ್ಲ, ಮರಾಠಿ ಮೊಗ್ಗು ಅಂತ, ಅದೊಂದು 7ರಿಂದ 8. ಹಾಗೆ ಸ್ಟಾರ್ ಹೂವು ಅಂತ ಬರುತ್ತಲ್ಲ, ಇದಂತೂ ತುಂಬಾ ಫ್ಲೇವರನ್ನು ಕೊಡುತ್ತೆ, ಹಾಗೆ ಒಳ್ಳೆ ಘಮವನ್ನು ಕೊಡುತ್ತೆ. ಮತ್ತು ಇಲ್ಲಿ ಚಕ್ಕೆಯನ್ನು ಒಂದು 5 ಸೇರಿಸ್ಕೊಂಡಿದ್ದೀನಿ. ಹುರಿದಾದ ನಂತರ ಇದನ್ನು ಮಿಕ್ಸಿಗೆ ಹಾಕೋಕೆ ಮೊದಲೇ ಸ್ವಲ್ಪ ಸಣ್ಣದಾಗಿ ಕುಟ್ಕೊಂಡು ಪುಡಿ ಮಾಡಿಕೊಂಡು ನಂತರ ಸೇರಿಸ್ಕೊಳ್ಳಿ. ಒಂದು 15ರಿಂದ 20 ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಯಾಕಂದರೆ ಡೈರೆಕ್ಟ್ ಅದೇ ರೀತಿಯಾಗಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಸ್ವಲ್ಪ ದೊಡ್ಡದಿರೋದ್ರಿಂದ ಹುರಿಯೋದಕ್ಕೆ ಟೈಮ್ ತಗೊಳ್ಳೋದ್ರಿಂದ ಮೊದಲು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀಟಾಗಿ ಹುರ್ಕೊಳ್ತಿದ್ದೀನಿ. ಏಲಕ್ಕಿ ಇದೆಲ್ಲ ಹುರಿದಾದ ಚಕ್ಕೆ ಏಲಕ್ಕಿ ಇವೆಲ್ಲ ಹುರಿದಾದ ನಂತರ ಬೇಕಾದರೆ ಇದನ್ನು ಚಕ್ಕೆಯನ್ನು ಕುಟ್ಟಿ ರೆಡಿ ಮಾಡಿಕೊಂಡ್ರೆ ಆಯಿತು. ಇದಾದ ನಂತರ ಸ್ವಲ್ಪ ಕುಟ್ಕೊಂಡು ಒಂದು ಜಾಯಿಕಾಯಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಉಂಡೆಯನ್ನು ಸೇರಿಸ್ತಾ ಇಲ್ಲ ಇಲ್ಲಿ, ಸ್ವಲ್ಪ ಕುಟ್ಟಿ ನಂತರ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ. ಏಲಕ್ಕಿಯನ್ನು ಸ್ವಲ್ಪ ತೆಗಿಬೇಕಾದ್ರೆ ಲಾಸ್ಟಲ್ಲಿ ಸೇರಿಸಿದ್ರೂ ಪರವಾಗಿಲ್ಲ, ಇಲ್ಲ ಅಂತೇಳಿದ್ರೆ ಬೇಗ ಸೀದೋದಂಗೆ ಆಗುತ್ತೆ. ಇಲ್ಲಿ ನಾನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇರೋದ್ರಿಂದ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಒಂದನ್ನು ಅಷ್ಟೇ, ಇವಾಗ ನಾವು ತುಂಬ ಅರ್ಜೆಂಟಾಗಿ ಯಾವುದನ್ನು ಕಲ್ತ್ಕೊಬಿಡ್ಬೇಕಂತ ಅಂತೀವಿ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳೋದಿಲ್ಲ. ನಮಗೆ ಪೂರ್ತಿ ನೋಡುವಂತಹ ಪೇಷನ್ಸ್ ಸಹ ಇರೋದಿಲ್ಲ. ಬೇಗ ನೋಡಬೇಕು, ಬೇಗ ತಿಳ್ಕೊಬೇಕು ಅಂತ ಅಂದ್ಕೊಳ್ತೀವಿ. ಇವಾಗ ಯಾವ ರೀತಿ ಮೆಜರ್ಮೆಂಟ್ಗಳಲ್ಲಿ ಹಾಕಬೇಕು, ಮತ್ತು ಇನ್ ಕೇಸ್ ಅದೇನಾದರೂ ಇನ್ಕರೆಕ್ಟ್ ಆಯ್ತು ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಯಾವ ರೀತಿ. ಮತ್ತು ಇವಾಗ ಈ ಒಂದು ಶಾರ್ಟ್ಸಲ್ಲೇ ಇದನ್ನು ಹೇಳ್ತು ಅಂತ ಹೇಳಿದ್ರೆ ಒಂದು 5 ನಿಮಿಷಕ್ಕೆ ಹೇಳ್ಬಿಡ್ತಾರೆ. ಇಲ್ಲಿ ಜಾವಿತ್ರಿಯನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಪೌಚ್ 50 ಗ್ರಾಮ್ ಪೌಚ್ ಇತ್ತು, ಅದನ್ನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಪಲಾವ್ ಎಲೆಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ, ಫಸ್ಟೇ ಸೇರಿಸ್ಬಿಟ್ರೆ ಜಾಸ್ತಿ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಈ ಚಕ್ಕೆ ಇದೆಲ್ಲ ತುಂಬ ಗಟ್ಟಿ ಇರೋದ್ರಿಂದ ಫಸ್ಟೇ ಹುರ್ಕೊಂಡು ಇದಾದ ನಂತರ ಕಲ್ಲು ಹೂವನ್ನು ಒಂದು ಮುಷ್ಟಿಯಷ್ಟು ನಾನು ಕಲ್ಲು ಹೂವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಪ್ರತಿಯೊಂದು ಅಷ್ಟೇ ದೇವರ ಸೃಷ್ಟಿ ಎಷ್ಟು ಅದ್ಭುತ ಅಂತ ಅನಿಸುತ್ತೆ ನನಗೆ. ಎಷ್ಟು ಫ್ಲೇವರ್ಫುಲ್ಲಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳಿದೆ ಅಂಥೇಳಿ. ಏನೋ ಒಂದಿರಲಿ ಇದೆಯಲ್ಲ, ಈ ಒಂದು ಪ್ರಕೃತಿಯಲ್ಲಿ ಇದಕ್ಕೆ ಸ್ವೀಟ್, ಈ ಹಣ್ಣಿಗೆ ಸ್ವೀಟನ್ನು ಕೊಟ್ಟವ್ರು ಯಾರು, ಈ ಹಣ್ಣಿಗೆ ಕಹಿಯನ್ನು ಕೊಟ್ಟವ್ರು ಯಾರು, ಇದಕ್ಕೆ ರುಚಿಯನ್ನು ಕೊಟ್ಟವ್ರು ಯಾರು ಅಂತೆಲ್ಲ ಇದೆಯಲ್ಲ, ಆ ರೀತಿಯಾಗಿ ದೇವರು ಎಷ್ಟು ರುಚಿಯಾಗಿ ಎಷ್ಟು ಕಲರ್ಫುಲ್ಲಾಗೆಲ್ಲ ಮಾಡಿರ್ತಾರೆ ಅಲ್ವಾ ಅಂತ ಅನಿಸುತ್ತೆ. ಈ ರೀತಿಯಾಗಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಇನ್ನೇನೋ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಎಲ್ಲವನ್ನು ಹಾಕ್ಕೊಂಡ್ರಾಯ್ತು. ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದೆಲ್ಲವನ್ನು ಸಹ ಅದೇ ತಟ್ಟೆಯಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಾದ ನಂತರ 1 ಅವರ್ ಆದ್ರೂ ಇದನ್ನು ಸ್ವಲ್ಪ ಚೆನ್ನಾಗಿ ಆರ್ಕೊಳ್ಳೋದಕ್ಕೆ ಬಿಡಿ. ಇದರಲ್ಲಿ ಇರ್ತಕ್ಕಂತಹ ಬಿಸಿ ಎಲ್ಲ ಹೋಗಲಿ. ಬೇಗ ಗ್ರೈಂಡ್ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಅದು, ಮತ್ತು ಬೇಗ ಹಾಳಾಗಿಬಿಡುತ್ತೆ. ಇವಾಗ ಇದೆಲ್ಲ ರೆಡಿಯಾದ ನಂತರ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಎಲ್ಲವನ್ನು ನಾನು ಪೀಸ್ ಮಾಡಿ ಸ್ವಲ್ಪ ಕಟ್ ಮಾಡಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಹಾಕ್ಕೋಬೇಕಾದ್ರೆ ಡೈರೆಕ್ಟ್ ಅದೇ ಥರ ಹಾಕ್ಬಿಟ್ರೆ ಮಿಕ್ಸಿ ಬ್ಲೇಡ್ ಹಾಳಾಗ್ಬಿಡುತ್ತೆ. ಹಾಗಾಗಿ ಮತ್ತು ಅಷ್ಟನ್ನು ಹಾಕಿಲ್ಲ, ಇದನ್ನು 2 ಕೋರ್ಸಾಗಿ ತೊಗೊಂಡಿದ್ದೀನಿ. ಫಸ್ಟು ಒಂದು ಟೈಮು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದಾದ ನಂತರ ಇನ್ನೊಂದು ಟೈಮ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಗಟ್ಟಿ ಇರೋ ಪದಾರ್ಥಗಳನ್ನೆಲ್ಲ ಪೌಡ್ರ್ ಮಾಡಿಕೊಂಡೆ, ಅದಾದ ನಂತರ ಕೆಳಗಡೆ ಉಳಿದಿರ್ತಕ್ಕಂಥದ್ದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. 2 ಪೌಡ್ರ್ ಮಾಡ್ಕೊಂಡಾದ ನಂತರ ಎಲ್ಲವನ್ನು ಮತ್ತೆ ಒಂದು ಟೈಮ್ ಮಿಕ್ಸ್ ಮಾಡಿ ಮತ್ತು ಅದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿ ಇದ್ದರೂ ನಡೆಯುತ್ತೆ. ಹಾಗೆಯೇ ನಾವು ಧನಿಯಾ ಹಾಕಿರೋದ್ರಿಂದ ನಮಗೆ ಅಷ್ಟೊಂದು ಜಾಸ್ತಿ ಪೌಡರು ಸಿಗೋದಿಲ್ಲ. ಈ ಮಿಲ್ಗಳಲ್ಲೆಲ್ಲ ಮಾಡಿಸ್ತೀವಲ್ಲ, ಈ ರೀತಿಯಾದಂಥ ಜಾಸ್ತಿ ನೈಸ್ ಪೌಡರ್ ಸಿಗೋಲ್ಲ, ಸ್ವಲ್ಪ ತರಿನೇ ಇರುತ್ತೆ, ಏನು ಪರವಾಗಿಲ್ಲ. ರೆಡಿಯಾಗಿದೆ. ಮನೇಲಂತೂ ಈಗ ನಿಮಗೆ ಇದು ಫ್ಲೇವರ್ ಯಾವ ಥರ ಇದೆ ಮತ್ತು ಯಾವ ಥರ ಗಮ್ಮಂತ ಇದೆ ಅಂತ ಗೊತ್ತಾಗಲ್ಲ, ಜಸ್ಟ್ ನೋಡೋದಷ್ಟೇ. ಮನೆಯಲ್ಲೆಲ್ಲ ಏನೋ ಮಾಡ್ತಾ ಇದ್ದಾರೆ, ಗಮ್ಮಂತ ಇದೆ ಅನ್ನೋ ಥರ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ
ಮಾಡಿಟ್ಕೊಂಡು ಇವಾಗ ಯಾವಾಗಲೂ ಪಲಾವ್ ಮಾಡೋ ಅಂಥ ಟೈಮಲ್ಲಿ ಎಲ್ಲವನ್ನು ಯೂಸ್ ಮಾಡೋಕ್ಕಾಗಲ್ಲ, ಮರ್ತೋಗುತ್ತೆ. ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ಹೋಟೆಲ್ ಶೈಲಿಯಲ್ಲೇ ನಿಮಗೂ ಸಹ ತುಂಬ ಸೂಪರಾಗಿ ಪಲಾವ್ ರೆಡಿ ಆಗುತ್ತೆ. ಒಂದು ಟೈಮು ಟ್ರೈ ಮಾಡಿ ನೋಡಿ ಹೇಗೆ ಬಂತು, ಇದರ ಪೌಡ್ರ್ ಹೇಗೆ ಬಂತು ಅಂತ ಹೇಳಿ. ಇದನ್ನು ಒಂದು ತಿಂಗಳು 2 ತಿಂಗಳು 6 ತಿಂಗಳಷ್ಟು ಸಹ ಇಟ್ಕೊಂಡು ಯೂಸ್ ಮಾಡ್ಬೋದು. ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ, ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ಹಾಗೆ ಲೈಕನ್ನು ಕೊಟ್ಟು ಯಾವ ರೀತಿ ಬಂತು ಅಂಥೇಳಿ ಕಮೆಂಟನ್ನು ಮಾಡೋದ್ರ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.